ಗುರುಮಲ್ಲೇಶ್ವರ ಬಾರಕ್ಕೆ, ಗುರುಕಂಬಳೇಶ್ವರ ಬಾರಕ್ಕೆ, ಯಾಲ್ಕುಪ್ಪೆ ಮಾದೇಶ್ವರನ ಬಾರಕ್ಕೆ, ಕರಗದೊಡ್ಡವರ ಬಾರಕ್ಕೆ, ಸಿದ್ದಪ್ಪಾಜಿಯವರ ಬಾರಕ್ಕೆ, ದೊಡ್ಡಮತಾಯಿಯವರ ಬಾರಕ್ಕೆ, ಮಲೈ ಮಾದೇಶ್ವರನ ಬಾರಕ್ಕೆ, ಮಾದೇವ ತಾತಾರವರ ಬಾರಕ್ಕೆ, ನಂಜುಂಡೇಶ್ವರನ ಬಾರಕ್ಕೆ, ಶಿವರಾತ್ರೀಶ್ವರನ ಬಾರಕ್ಕೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಬಾರಕ್ಕೆ, ನಾಗಮ್ಮನವರ ಬಾರಕ್ಕೆ, ಹೋಗದೇದವರ ಬಾರಕ್ಕೆ. ಯಾವ ದೇವರಿಗಾರು ಹೋಗ್ರವ. ಇವತ್ತು ನಮ್ಮ ನಾಗಣಾಪುರ ಗ್ರಾಮದಲ್ಲಿ ಭಕ್ತಿಯಿಂದ ನಮ್ಮ ಪುಟ್ಟಪ್ಪನವರ ಧರ್ಮಪತ್ನಿಯವರಾದ ನಾಗಮ್ಮನವರ ಪುಣ್ಯ ದಿವಸದ ಅಂಗವಾಗಿ ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ತಾ ಮಾದಾಪಟ್ಟಣ ವಿರಕ್ತ ಮಟ್ಟದ ಕಿರಿಯ ಶ್ರೀಗಳಾದ ತೋಂಟದಾರ ಶ್ರೀಗಳವರ ದಿವ್ಯಪಾದ ಪೂಜೆಯನ್ನ ಮತ್ತು ಶ್ರೀ ನಡುಕರೆ ಮಹದೇಶ್ವರ ಭಜನಾ ಸಂಘ ನಾಗಣಾಪುರ ಇವರಿಂದ ಭಜನಾ ಮೇಳವನ್ನ ಮತ್ತು ಈ ರಾತ್ರಿಯಲ್ಲಿ ನಮ್ಮ ಎಲ್ಲ ವಾದ್ಯವೃಂದದವರನ್ನ ಕೂಡ ಇಲ್ಲಿ ಬರಮಾಡಿ ನಮ್ಮ ನಾದ ಸಂಗಮ ತಂಡದವರಿಂದ ಶಿವಕಥೆಯನ್ನ ನಾಗಮ್ಮನವರಿಗೆ ಸಮರ್ಪಿಸಬೇಕು ಅಂತ ತುಂಬ ವರ್ಷಗಳ ಮೇಲೆ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ. ಸುಮಾರು 15-20 ವರ್ಷಗಳ ಮೇಲಾಗಿದೆ. ಈ ಒಂದು ನಾಗಣಾಪುರಕ್ಕೆ ನಾವು ಅನೇಕ ಬಾರಿ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟು ತುಂಬ ವರ್ಷಗಳ ಮೇಲೆ ಇವತ್ತು ಈ ಒಂದು ದಿನಾಂಕ ಇವರಿಗೆ ಸಿಕ್ಕಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬಂದು ಈ ಪುಣ್ಯ ಕಾರ್ಯಕ್ರಮವನ್ನು ಈ ತಾಯಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ದುಃಖತಪ್ತರಾಗಿರ್ತಕ್ಕಂಥ ಶ್ರೀಮತಿ ತಾಯಮ್ಮ ಮತ್ತು ಲೇಟ್ ಕೆ ಕಾಳಪ್ಪನವರು, ಶ್ರೀಮತಿ ಸುಮಾ ಮತ್ತು ಎನ್ ಪಿ ರವಿಯವರು, ಶ್ರೀಮತಿ ಭಾಗ್ಯಮ್ಮ ಮತ್ತು ಶ್ರೀ ಲೇಟ್ ಶಿವಮೂರ್ತಿಯವರು, ಶ್ರೀಮತಿ ಲಲಿತಮ್ಮ ಮತ್ತು ಶ್ರೀ ಶಿವಮಲ್ಲಪ್ಪನವರು ಮತ್ತು ಶ್ರೀಮತಿ ಪುಷ್ಪಲತಾ ಮತ್ತು ಎನ್ ಪಿ ರಾಜಶೇಖರ್ ಅವರು ಮತ್ತು ಮೊಮ್ಮಕ್ಕಳು, ಬಂಧು ಬಳಗದವರು, ನೆಂಟರಿಷ್ಟಗಳು, ಎಲ್ಲಾ ಬಂಧು ನೆಂಟರಿಷ್ಟಗಳು, ಗುರು ಹಿರಿಯರು ಕೂಡ ಇವತ್ತಿಲ್ಲಿ ಸೇರಿ ಈ ಒಂದು ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾಗಮ್ಮನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಮಲ್ಲೇಶ್. ಹಲೋ. ಇವತ್ತು ನಮ್ಮ ನಾಗಮ್ಮನವರ 11ನೇ ದಿನದ ಪುಣ್ಯ ಸ್ಮರಣೆಯಾಗಿ ಇವತ್ತು ನಮ್ಮ ಬದ್ನೋಳ್ ಶಾಸ್ತ್ರಿ ಹಾಗೂ 2ನೇ ರಾಜ್ಕುಮಾರ್ ಅಂತ ಹೆಸರುವಾಸಿಯಾಗಿರುವಂತಹ ನಮ್ಮ ಶಿವಕುಮಾರ್ ಅಣ್ಣವರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವತ್ತು ಫೋನ್ ಮಾಡಿ, ಅಣ್ಣ ಈ ಡೇಟ್ಗೆ 31ನೇ ತಾರೀಕು ನೀವು ನಮ್ಮ 3 ಗ್ರಾಮಕ್ಕೆ ಬರಬೇಕು ಅಂದಾಗೆ, ಇಲ್ಲ ಕಣ ಇವತ್ತು ನಮ್ಗೆ ಅವತ್ತಿಗೆ ಕಾರ್ಯಕ್ರಮ ಇದೆ, ನಮ್ಮ ಮಗನ ಕಳಿಸ್ಕೊಡ್ತೀನಿ ಅಂದರು. ಇಲ್ಲ ಅಣ್ಣ ದಯವಿಟ್ಟು ನೀವೇ ಬರಬೇಕು ನಮ್ಮ ಗ್ರಾಮಕ್ಕೆ, ಯಾಕಂದರೆ ತುಂಬ ಅಭಿಮಾನಿಗಳು ನಿಮಗೋಸ್ಕರ ಕಾಯ್ಕೊಂಡಿದ್ದಾರೆ, ತುಂಬ ವರ್ಷಗಳಾಗಿದೆ ನಮ್ಮ ಗ್ರಾಮಕ್ಕೆ ಬಂದು ನೀವು ಬರಲೇಬೇಕು ಅಂದಾಗ, ಪರವಾಗಿಲ್ಲ ಬಿಡು ನನ್ನ ಮಗನ ಅಲ್ಲಿಗೆ ಕಳಿಸ್ಬಿಟ್ಟು ನಾನು ನಿಮ್ಮ ಗ್ರಾಮಕ್ಕೆ ಬಂದು ಭೇಟಿ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ನಮ್ಮ ಶಿವಕುಮಾರಣ್ಣವರು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಇವತ್ತು ಅವರಿಗೆ ಮಾಲಾರ್ಪಣೆಯನ್ನು ನಮ್ಮ ರಾಜಶೇಖರ್ ಅವ್ರ ಕಡೆಯಿಂದ ಮಾಲಾರ್ಪಣೆಯನ್ನು ಅರ್ಪಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕೇಳ್ತೀನಿ. ಹಾಗೂ 2ನೇದಾಗಿ ನಮ್ಮ ಕೊಳ್ಳೇಗಾಲದ ತಬಲಾ ಮಾಸ್ಟರ್ ಆದಂತಹ S1 ವಿದ್ವಾನ್ರಾದಂತಹ ನಮ್ಮ ದಸ್ಪಾಲಣ್ಣವರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಗ್ರಾಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಸ್ವಾಗತ, ಸುಸ್ವಾಗತ. ಹಾಗೂ ಕೀಬೋರ್ಡ್ ಮಾಸ್ಟರ್ ಆದಂತಹ ಗುರುವಣ್ಣವರು ಸುಧಾ ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಗ್ರಾಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಸ್ವಾಗತ, ಸುಸ್ವಾಗತ ಅಂತ. ಹಾಗೂ ರಿದಮ್ ಪ್ಯಾಡ್ ವಾದಕರಾದಂತಹ ಮೈಸೂರು ಜಗ್ಗಣ್ಣವರು ಸುಧಾ ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಗ್ರಾಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಸ್ವಾಗತ, ಸುಸ್ವಾಗತ. ಹಾಗೂ 2ನೇದನಾಗಿ ತಾಳವಾದ್ಯ ಅದ್ಭುತವಾಗಿ ನುಡಿಸ್ತಾರೆ ನಮ್ಮ ಅಣ್ಣವರು ಲೋಕೇಶ್ ಅಣ್ಣವರು. ಅವ್ರಿಗೂ ಕೂಡ ಗ್ರಾಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತಹ ರಾಜಶೇಖರ್ ಅವರಿಗೆ ಮತ್ತೊಂದು ಬಾರಿ ಸ್ವಾಗತ, ಸುಸ್ವಾಗತ, ಶರಣಾರ್ಥಿ.
ಮುಂದಕಂಡ ಆಸೆ ಇದು ಮುಂದಗಡೆ ಗಂಟ. ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮವಾದ ಮಾತುಗಳನ್ನಾಡಿ ನಿಮ್ಮನ್ನೆಲ್ಲರೂ ಕೂಡ ಸ್ವಾಗತಿಸಿದಂಥ ಭಜನೆ ಮೇಷ್ಟ್ರು ಮತ್ತು ಅಡುಗೆ ಕಾಂಟ್ರಾಕ್ಟ್ರು ಮಲ್ಲೇಶ್ ಅವ್ರಿಗೂ ಕೂಡ, ನಮ್ಮ ಸ್ನೇಹಿತರು ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ನಿಮಗೂ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಸಮರ್ಪಿಸ್ತಾ ಮುಂದೆಗಡೆ ಜಾಗಕ್ಕೆ ವ್ಯವಸ್ಥೆ ಮಾಡ್ತಾವ್ರೆ. ದಯವಿಟ್ಟು ಎಲ್ಲರೂ ಕೂತು ಸಹಕರಿಸಿ ಇವತ್ತಿನ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂತ ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಗುರುಮಲ್ಲೇಶ್ವರ ಪಾದಕ್ಕೆ, ಬಸವೇಶ್ವರ ಪಾದಕ್ಕೆ, ಮಲೆಮಾದೇಶ್ವರ ಪಾದಕ್ಕೆ, ಬೇಲದ ಕುಪ್ಪೆ ಮಾದೇಶ್ವರನ ಪಾದಕ್ಕೆ. ಈ ಒಂದು ಗ್ರಾಮ ನಮಗೆ ಬಹಳ ಹಳೆಯ ಅಂದ್ರೆ ಏನು, ತುಂಬಾ ವರ್ಷಗಳ ಒಂದು ಪರಿಚಯವಿರತಕ್ಕಂಥ ಗ್ರಾಮ. ಬೇಲದ ಕುಪ್ಪೆ ಮಾದೇಶ್ವರನ ಜಾತ್ರೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ನಾವು ಕತೆ ಮಾಡಿದವು. ಹಾಗೆ ಈ ಗ್ರಾಮದಿಂದ ಅನೇಕ ಜನ ಅಭಿಮಾನಿಗಳು, ಸ್ನೇಹಿತರುಗಳೆಲ್ಲರೂ ಕೂಡ ಬರ್ತಿದ್ದಂತ ಈ ಒಂದು ಗ್ರಾಮ. ಆ ಜಾತ್ರೆ ನಿಂತ ಮೇಲೆ ಕಾರ್ಯಕ್ರಮ ನಾವು ಈ ಗ್ರಾಮಕ್ಕೆ ಸ್ವಲ್ಪ ದೂರ ಆದವು. ಇವತ್ತು ನಮ್ಮ ನಾಗಣಾಪುರ ಗ್ರಾಮಕ್ಕೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೇವೆ. ಬೇಲದ ಕುಪ್ಪೆ ಮಾದೇಶ್ವರ ಪಕ್ಕದಲ್ಲೇ ಇದ್ದಾನೆ. ನಿಮ್ಮೆಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಜೋರಾಗಿ ಹೋಗಿ ನಮ್ಮ ನಾಗಮ್ಮನವರ ಈ ಪುಣ್ಯ ದಿನವನ್ನು ಆಚರಣೆ ಮಾಡೋಣ. ಹಾನುಮಲೆ, ಜೇನುಮಲೆ, ಗುಂಜುಮಲೆ, ಗುರ್ಗುಂಜುಮಲೆ, 77 ಮಲೆ ಒಳಗೆ ತಪ್ಪದ ನಲಿದನಾಡುವಂತ ನಮ್ಮ ಪಾಜಮಲೆ ಮಾನವನ ಪಾದ ಸಾರುವ ಹುಡುಗಾಯು ಬಸಪ್ಪ, ಹುಡುಗಾಯು ಬಸಪ್ಪ, ಸಿಂಗಾರ ಗಡ್ಡೆ ಬಸವೇಶ್ವರನ ಪಾದ ಸಾರಿ ಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೋಯಿಸಿ ದುರ್ಬುದ್ಧಿ ಒಳಗೆ ಹೊಡೆದು ಮೂಡಿರುವಂತ ನಮ್ಮ ನಾಗಮಲೆಯನ ಪಾದಕ್ಕೊಂದು ಸಾರಿ ಉಗೇಂದ್ರಪ್ಪ, ಉಗೇ ಮಲ್ಲಯ್ಯ, ಉಗೇ ಮಾಯ್ಕಾರ, ಉಗೇ ಮಾದೇಶ್ವರ. ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಆನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಹುತ್ತುಮಲೆ ಹತ್ತಿಕೊಂಡು, ಸಂಕುಮಲೆ ಸುತ್ತಿಕೊಂಡು, ಹತ್ತುಮಲೆ ಸುತ್ತುಮಲೆ, ಪಚ್ಚಮಲೆ ಬಾನಿಮಲೆ, ಮಂಜುಮಲೆ ನೆಂಗಾಳುಮಲೆ, ರುದ್ರಾಕ್ಷಿ ಕಣರಾಕ್ಷಿಮಲೆ, 77 ಮಲೆ ಸುಡಿ ಸುತ್ತಿದಲರಿಂಬಲ್ಲಿ ವರಗಿತ್ತವಗೆ, ಅಪ್ಪ ಮರಪ್ಪ ದಂಡನಾಗರಿ ಏಕದಲ್ಲಿ ವರಗಿತ್ತವಗೆ. ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ, ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ. ಬಸವನ ಬಲಗಡೆ ಬಿಡ್ತು, ಸರ್ಪನ ಎಡಗಡೆ ಬಿಡ್ತು, ಬಸವನ ಬಲಗಡೆ ಬಿಡ್ತು, ಸರ್ಪನ ಎಡಗಡೆ ಬಿಡ್ತು. ಬೆಟ್ಟದ ಕಾಡಲ್ಲಿ ಅಡ್ಡದ ಆನೆಯ ನೋಡಿ, ಬೆಟ್ಟದ ಕಾಡಲ್ಲಿ ಅಡ್ಡದ ಆನೆಯ ನೋಡಿ, ಎಟ್ಟಿ ನಿಂತು ತಲೆ ತುಟಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ, ಎಟ್ಟಿ ನಿಂತು ತಲೆ ತುಟಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ. ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ, ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ. ರತ್ನ
ರಕ್ಕಾಸ ಶ್ರವಣನ ಸುತ್ತು ಎತ್ತಿ ಮ್ಯಾಗ ಪಾದವನಿಟ್ಟು ರಕ್ಕಾಸ ಶ್ರವಣನ ಸುತ್ತು ಎತ್ತಿ ಮ್ಯಾಗ ಪಾದವನಿಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿ ಕೊಟ್ಟ ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿ ಕೊಟ್ಟು ಹಾಡು ರತ್ನವುಳ್ಳತಿಗೆ ಕಂದ ಗುತ್ತಿ ಮರದಲ್ಲಿ ಹೊರಗಟ್ಟವಗೆ ಹಾಡು ರತ್ನವುಳ್ಳತಿಗೆ ಕಂದ ಗುತ್ತಿ ಮರದಲ್ಲಿ ಹೊರಗಟ್ಟವಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮಲ್ಲಯ್ಯ ಬಸವೇಶ್ವರ ಬಾರಿಕರೆ ಮಲೆಮಾರೇಶ್ವರ ಬಾರಿಕರೆ ಕುಪ್ಪಮಾರೇಶ್ವರ ಬಾರಿಕರೆ ತಿರುಮಲ್ಲೇಶ್ವರನ ಬಾರಿಕರೆ ಆದೇವ ಸಾಕಾರವರ ಬಾರಿಕರೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಎಲ್ಲರೂ ಕೂಗಿದ್ದಾರೆ. ಇನ್ನು ಕೆಲವು ಪುಣ್ಯಾತ್ಗಿದ್ರು ಕೂಗಿಲ್ಲ ಬಿಡಿ, ಅವ್ರು ಬೆಳಗಾದ್ರೂ ಕೂಗಲ್ಲ. ಅವರು ಕೂಗದಿದ್ರು ಚಿಂತೆ ಇಲ್ಲ, ಎಲ್ಲರ ಮನಸ್ಸಲ್ಲಿ ಭಕ್ತಿ ತುಂಬಿರಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ನಾಗಮ್ಮನವ್ರಿಗೋಸ್ಕರವಾಗಿ ಸಮರ್ಪಿಸೋಣ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಅವರಿಗೆ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವರ ದಿನವನ್ನು ಆಚರಣೆ ಮಾಡ್ತಾ ಇರುವಂತಹ ದಿವಸದಲ್ಲಿ ಎಲ್ಲರಿಗೂ ಶುಭ ಫಲಗಳನ್ನ ಮೈಕಾರ ಮಾದೇಶ್ವರ ಕೊಟ್ಟು ಕಾಪಾಡಲಿ ಅಂತ ಅವರನ್ನ ಕೊಂಡಾಡುವಂತ ಒಂದು ಗೀತೆಯನ್ನು ಹಾಡೋದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ತುಂಬಿದ ಸಂಸಾರ, ತುಂಬಿದ ಒಂದು ಬಳಗದಲ್ಲಿ ಬಾಳಿದಂತ ನಾಗಮ್ಮನವರು ಇವತ್ತು ಹಿಂತಿರಿಗೆ ಬರಲಾಗದಂತ ಒಂದು ಪೂರ್ಗ ಹೊರಟೋಗಿದ್ದಾರೆ. ಯಾವ್ದು ಬೇಕು ಹೇಳಿ. ಇವತ್ತಿಗೆ ಸಂಬಂಧಪಟ್ಟ ಹಾಗೆ ಭೂಕೈ ಈ ತಾಯಿಗೆ ಮೋಕ್ಷವನ್ನು ಭಗವಂತ ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ. ನಾಗಣಾಪುರ ಗ್ರಾಮದಲ್ಲಿ ಬಾಳಿ ಬದುಕಿದ ತಾಯಿ ನಾಗಮ್ಮನವರೇ, ನಿಮ್ಮ ಜನ್ಮ ಸಾರ್ಥಕವೋ ಅಮ್ಮ. ಕೈಲಾಸವ ಸೇರಿದಿರ ನಾಗಮ್ಮನವರೇ, ನಿಮಗೆ ಮೋಕ್ಷವ ನೀಡಲಿ ಆ ಶಿವನು. ಅಮ್ಮ ಅಮ್ಮ ನಾಗಮ್ಮನವರೇ, ನಾಲ್ಕು ಜನರ ಹೆಗಲಿನಲ್ಲಿ ನಾಗಣಾಪುರ ಗ್ರಾಮದ ಬೀದಿಯಲ್ಲಿ, ನಾಲ್ಕು ಜನರ ಹೆಗಲಿನಲ್ಲಿ ನಾಗಣಾಪುರ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ನಾಗಮ್ಮನವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ನಾಗಮ್ಮನವರ ಮನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ನಾಗಮ್ಮನವರೇ,
ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ. ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ. ಪುಟ್ಟಪ್ಪನವರ ಮನೆ ದೀಪ ಆದಿ ಹೋಯಿತಲ್ಲೋ ಶಿವನೇ. ಪುಟ್ಟಪ್ಪನವರ ಮನೆ ದೀಪ ಆದಿ ಹೋಯಿತಲ್ಲೋ ಶಿವನೇ. ನಾಲ್ಕು ಜನರ ಹೆಗಲಿನಲ್ಲಿ ನಾಗಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ನಾಗಮ್ಮನವರ ಮೆರವಣಿಗೆ. ಯಾರದವ್ವ ಮೆರವಣಿಗೆ ನಮ್ಮ ನಾಗಮ್ಮನವರ ಕೊನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ನಾಗಮ್ಮನವರೇ. ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ. ನಾಗಮ್ಮನವರೇ ಅಮ್ಮ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ. ಹಾಲು ತುಪ್ಪವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡವರೇ. ಹಾಲು ತುಪ್ಪವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡವರೇ. ನಾಲ್ಕು ಜನರ ಹೆಗಲಿನಲ್ಲಿ ನಾಗಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ನಾಗಮ್ಮನವರ ಮೆರವಣಿಗೆ. ಯಾರದವ್ವ ಮೆರವಣಿಗೆ ನಮ್ಮ ನಾಗಮ್ಮನವರ ಕೊನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಅಮ್ಮ ಇದು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ. ನಾಗಮ್ಮ ನಿಮ್ಮ ಋಣವು ಕೊನೆಯಾಯಿತಮ್ಮ. ಇದು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ. ಜವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೊಯ್ದ. ಜವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೊಯ್ದ. ನಾಲ್ಕು ಜನರ ಹೆಗಲಿನಲ್ಲಿ ನಾಗಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ನಾಗಮ್ಮನವರ ಮೆರವಣಿಗೆ. ಯಾರದವ್ವ ಮೆರವಣಿಗೆ ನಮ್ಮ ನಾಗಮ್ಮನವರ ಕೊನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ನಾಗಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ನಾಗಮ್ಮನವರ ಕೊನೆಗಳಿಗೆ. ಯಾರದವ್ವ ಮೆರವಣಿಗೆ ನಮ್ಮ ನಾಗಮ್ಮನವರ ಕೊನೆಗಳಿಗೆ.
ನಾಲ್ಕು ಜನರ ಕೆದಲಿನಲ್ಲಿ ನಾಗಮ್ಮನವರೇ ಅಮ್ಮ ಉಗೇ ಮಲ್ಲಯ್ಯ. ಈ ದಿವಸ ಜಗಜ್ಯೋತಿ ಬಸವೇಶ್ವರರ ಕಥಾಭಾಗವನ್ನು ನಿರೂಪಣೆ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು. 1400ಕ್ಕೂ ಹೆಚ್ಚು ನಾಟಕಗಳನ್ನು ಆಡಿಸಿದವರು. ಜೊತೆಗೆ ಬಸವ ತತ್ವ, ಬಸವ ಪುರಸ್ಕಾರ ಮತ್ತು ಎಲ್ಲಾ ಊರುಗಳಲ್ಲೂ ಈಗ ಬಸವ ಜಯಂತಿ ನಡೀತಾ ಇರುವಂತಹ ಸಂದರ್ಭ. ಇವತ್ತು ಮೈಸೂರಿನ ಅನೇಕ ಭಾಗಗಳಲ್ಲಿ ಜಗಜ್ಯೋತಿ ಬಸವೇಶ್ವರರ ಒಂದು ಜಯಂತಿ ಉತ್ಸವ ನಡೆಯತಕ್ಕಂಥ ಸಂದರ್ಭದಲ್ಲಿ ನಾಗಮ್ಮನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವ ಸಂದರ್ಭದಲ್ಲಿ ಜಗಜ್ಯೋತಿ ಬಸವೇಶ್ವರರ ಕಥಾಭಾಗವನ್ನು ನಿರೂಪಣೆ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಈ ಬಸವ ಕಥೆಯನ್ನ, ಬಸವಣ್ಣನವರ ಕಥೆಯನ್ನ, ಮುಖ್ಯವಾದಂತಹ ಪವಾಡಗಳನ್ನ ಕೇಳೋದ್ರ ಜೊತೆಗೆ ನಾವು ಇವತ್ತು ನಾಗಮ್ಮನವರ ಆತ್ಮಕ್ಕೆ ಮೋಕ್ಷವನ್ನ, ಕೈಲಾಸವನ್ನು ಬಯಸೋಣ. ಎಲ್ಲರಿಗೂ ಶುಭವನ್ನ ಪರಮಾತ್ಮ ಬಸವೇಶ್ವರ ಕೊಟ್ಟು ಕಾಪಾಡಲಿ ಅಂತ ವೀರಶೈವ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಈ ಮನೆತನದವರ, ಈ ಕುಟುಂಬ ವರ್ಗದವರೆಲ್ಲರಿಗೂ ಕೂಡ ಆ ಬಸವಣ್ಣನವರ ಒಂದು ಆಶೀರ್ವಾದ ಸದಾ ತುಂಬಿರಲಿ ಅಂತ ಜಗಜ್ಯೋತಿ ಬಸವೇಶ್ವರ ಅಥವಾ ಬಿಜ್ಜಳನ ವಧೆ ಎಂಬತಕ್ಕಂಥ ಈ ಕಥೆಯನ್ನ ನಾವೆಲ್ಲರೂ ಕೂಡ ಕೇಳೋಣ. ಅಜ್ಞಾನವ ತೊಲಗಿಸಲು ಜಗಕ್ಕೆ ಬಂದ ಗುರುವೇ, ಆದಿಯನ್ನು ಧರಿಸಿ ಶರಣರ ರಾಯರ ನಿಧಿಯೇ, ಬಸವೇಶನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ನಿರುಪಮ ಸಂಗಮ ಜೀವನ ಸಾರ ಹರಿಪುದು ಭಕ್ತಿ ಅಪಾರ. ಬಸವನ ಅವತಾರ ಸುಖವಿಲ್ಲದ ಮಾದರಸ, ವಿಧೆಯೋಳು ತುಂಬಿದ ದುಃಖರಸ. ನಂದಿಯ ರಥವನ್ನು ನಂದದಿ ಮಾಡಲು, ನಂದಿಯ ರಥವನ್ನು ನಂದದಿ ಮಾಡಲು ಬಂದನು ಬಸವ ನದಿಗಿಳಿದು. ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಹುಟ್ಟಿದ ಕಣಗಳು ಸಂಗಮ ಬಂದ, ತಡನೆಯದುಗಳು ಕಾಲಿಂದ. ಕಡಿದ ಕೊರಳಿಗೆ ಶಿವಲಿಂಗವನು, ಕಡಿದ ಕೊರಳಿಗೆ ಶಿವಲಿಂಗವನು. ಹುಟ್ಟಿದನು ಬಸವ ನಾಮವನು. ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಜನಗನ ಜೊತೆಯಲ್ಲಿ ಜನಗನ ಕೊಂದ ಅಪವಾದದಲ್ಲಿ
ಭಾಗ್ಯವಾಡಿಯ ತಾನು ತೊರೆದು ಭಾಗ್ಯವಾಡಿಯ ತಾನು ತೊರೆದು ಕಕ್ಕಬಡಿ ಕ್ಷೇತ್ರಕ್ಕೆ ತಾಮಂದ ಬಸವನ ಬತಾರ ಜಗದೊಳು ಶಿವಕುಲ ಉದ್ಧಾರ ಕಲ್ಯಾಣಕ್ಕೆ ಬಸವೇಶನಾಗಮನ ಬಂದು ಸೇರಿತು ಶರಣ ಜನ ಬಲ್ಲಿದರಾಯ ಬಿಜ್ಜಳನ ಅಲ್ಲಿಗಾದನು ಬಸವ ದಂಡನಾಯಕನ ಲಕ್ಷದ ಮೇಲೆ ಜಂಗಮಗೆ ಭಿಕ್ಷಕನಾದನು ಗುರು ಬಸವ ಲಕ್ಷದ ಮೇಲೆ ಜಂಗಮಗೆ ಭಿಕ್ಷಕನಾದನು ಗುರು ಬಸವ ಅಕ್ಷಿಯೊಳು ಈ ಧರೆಯನ್ನು ನೋಡಲು ಅಕ್ಷಿಯೊಳು ಈ ಧರೆಯನ್ನು ನೋಡಲು ಮೋಕ್ಷಕರಾದರು ಶರಣ ಜನ ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ ಆಹಾ ನೋಡಲು ಹರಳೆಯ ಶರಣ ಇಲ್ಲಿ ಜಗಜ್ಯೋತಿ ಬಸವೇಶ್ವರರ ಕಥಾಭಾಗದಲ್ಲಿ ನಾವೆಲ್ಲರೂ ಕೂಡ ಕೇಳ್ತಿರುವಂತ ಸಂದರ್ಭ ಪರಮ ಪವಿತ್ರವಾಗಿರ್ತಕ್ಕಂಥ ಭಾರತ ದೇಶದ ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥ ಇವತ್ತಿಗೂ ಇರ್ತಕ್ಕಂಥ ಮಹಾಪವಿತ್ರವಾದ ಪುಣ್ಯಭೂಮಿ ಇಂಗಳೇಶ್ವರ ಬಾಗೇವಾಡಿ ಎಂಬುದಾಗಿ ಕರೀತಾರೆ.